ಏನು ಮಾಡಬೇಕು ಅಂತ ಇದ್ದೀರಾ ಅದನ್ನು? ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ ಎಷ್ಟು? 217 ಎಕರೆ. 217 ಎಕರೆ. ಏನೋ ಎಲ್ಲ ಮಕ್ಕಳು, ಸಣ್ಣ ಬಡವ್ರ ಮಕ್ಕಳು, ಮಧ್ಯಮ ವರ್ಗದವ್ರ ಮಕ್ಕಳು ಪೈಲಟ್ ಆಗಲಿ ಅಂತೇಳಿ ಪ್ರಾರಂಭ ಮಾಡಿದ್ದು. ಈಗ ಅದ್ರ ಮೇಲೆ ಏನೋ ಕಣ್ಣು ಬಿದ್ದೈತೆ ಅಂತ ನನಗೆ ಪತ್ರಿಕೆ ಬಂದೈತೆ. ಅವಾಗ ಪ್ರಜಾವಾಣಿ ಒಂದು ಆರ್ಟಿಕಲ್ಲು ಬಂದ್ಬಿಟ್ಟಿದೆ, ದೊಡ್ಡ ಆರ್ಟಿಕಲ್. ಇಲ್ಲಿದೆ ಆರ್ಟಿಕಲ್. ಪ್ರಜಾವಾಣಿ ಆರ್ಟಿಕಲ್ ತೋರಿಸ್ತೀನಿ. ಇದು ಮೈಸೂರು ಮಹಾರಾಜರು ಪ್ರಾರಂಭ ಮಾಡಿದ್ದನ್ನು. ಇಲ್ಲೇ ಇದೆ ನೋಡಿ. ಜಕ್ಕೂರು ಹಸಿರು ನೆಲೆಯಾಗಿಯೇ ಇರಲಿ, ಸ್ಥಳಾಂತರಕ್ಕೆ ಜಾಗ ಅರಣ್ಯ ಇಲಾಖೆದು ಕೊಟ್ಟಿದ್ದೀರಿ. ಜಕ್ಕೂರು ಎಕ್ಸಿಕ್ಯೂಟಿವ್ ಕ್ಲಬ್ ಮಾಡಬೇಕು ಅಂತ ಅದನ್ನು ಯಾರೋ MLAಗಳಿಗೆ, MP ಗಳಿಗೆ, ಅಧಿಕಾರಿಗಳಿಗೆ ಮಾಡಬೇಕು ಅಂತ ಪ್ರಪೋಸಲ್ ಇದ್ದಿದ್ದು. ಇದು ಜಕ್ಕೂರು ಕ್ಲಬ್. ನನಗನ್ಸುತ್ತೆ ಈ ಕ್ಲಬ್ನ ಇದನ್ನ ಮುಚ್ಚೋದ್ರಿಂದ ಏನಾಗುತ್ತದೆ, ರಿಯಲ್ ಎಸ್ಟೇಟ್ ಮಾಫಿಯಾ ಇದೆಯಲ್ಲ, ಆ ಫ್ಲೈಯಿಂಗ್ ಟೇಕ್ ಆಫ್ ಲ್ಯಾಂಡಿಂಗ್ ಅಲ್ಲಿ ಯಾರು ಹೈರೈಸ್ ಬಿಲ್ಡಿಂಗ್ ಕಟ್ಟಂಗಿಲ್ಲ, ಹೈರೈಸ್ ಬಿಲ್ಡಿಂಗ್ ಕಟ್ಟಂಗಿಲ್ಲ. ಇದನ್ನೇನ ಚೇಂಜ್ ಮಾಡಿಬಿಟ್ರೆ ಅಲ್ಲಿ ಎಲ್ಲ ಆಕಾಶಕ್ಕೆ ಗಗನ ಚುಕ್ಕಿ ಬರ ಚುಕ್ಕಿ ಓದ್ತಲ್ಲ, ಹಂಗೆ ಓದ್ತಾ ಇರ್ತೈತಲ್ಲ, ಬಿಲ್ಡಿಂಗ್ಗಳ ಮೇಲೆ ಬಿಲ್ಡಿಂಗ್, ಕೋಟ್ಯಾಂತರ ರೂಪಾಯಿ ವ್ಯವಹಾರ. ಇದು ದೇಶದ ಮೊದಲ ವೈಮಾನಿಕ ಪರಮೇಶ್ವರ್ ಅವರು, ಫಸ್ಟ್ ಇನ್ ಇಂಡಿಯಾ. ಆದರೆ ಇದನ್ನ ಪ್ರಾರಂಭ ಮಾಡಿದ್ದು ಯಾರು ಗೊತ್ತಾ? ಯಾರು? ಮಹಾರಾಜರಲ್ಲ. ಮಹಾರಾಜರಾದ್ರೆ ಕಟಕ್ ಅಂತ ಹೊಡೆದು ಕಟಕ್ ಅಂತ ಕಟ್ ಮಾಡಾಕ್ತೀರಾ ನೀವು ಬಿಡಿ. ಮನೆ ಸಿಲ್ ಫ್ಯಾಕ್ಟ್ರಿ ಎಲ್ಲ ಮುಗಿಸಾಕಿದ್ರಿ, KRS ಡ್ಯಾಮು ಟಿಪ್ಪು ಅಂತ ಹೇಳ್ಬಿಟ್ರಿ, ಅದು ಬೇರೆ. ಮಹಾರಾಜರಲ್ಲ, ಜವಾಹರ್ಲಾಲ್ ನೆಹರು ಫಸ್ಟ್ ಒಂದು ಟ್ರೈನಿಂಗ್ ಸೆಂಟರ್ ಆಗಬೇಕು, ಪೈಲಟ್ಗಳು ನಮ್ಮ ದೇಶದಲ್ಲೂ ರೆಡಿ ಆಗಬೇಕು ಅಂತೇಳಿ ಒಟ್ಟು 377 ಎಕರೆ 2 ಗುಂಟೆ ಜಮೀನು ಜವಾಹರ್ಲಾಲ್ ನೆಹರು ಉದ್ಘಾಟನೆ ಮಾಡಿದ್ದಾರೆ. ಕಲ್ಲು ಇದೆ, ಆ ಕಲ್ಲನ್ನು ಹೊಡೆದಾಕಕ್ಕೆ ಹೋಗಬೇಡಿ, ಕಲ್ಲಿದೆ. ಈ ಭೂಮಿ 1940 ಮಹಾರಾಜರು ಕೊಟ್ಟಿದ್ದು. ಇದು ಫಾರೆಸ್ಟ್ ಲ್ಯಾಂಡ್. ಇವರೇನು ಕಬಳಿಕೆ ಮಾಡಕ್ಕೆ ಹೋಗ್ತಾ ಇದ್ದಾರೋ, ಇಟ್ಸ್ ಎ ಫಾರೆಸ್ಟ್ ಲ್ಯಾಂಡ್. ಅವತ್ತು ಮಹಾರಾಜರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನ್ನ ಎಲ್ಲ ಕರೆದುಬಿಟ್ಟು ಈ ಪರ್ಪಸ್ಗೋಸ್ಕರ ಕೊಟ್ಟಿದ್ದಾರೆ. ಯಾವುದೋ ಫ್ಲೈಯಿಂಗ್ ಸ್ಕೂಲ್ಗೋಸ್ಕರ ಕೊಟ್ಟಿದ್ದಾರೆ, ಡೆಸಿಗ್ನೇಟ್ ಮಾಡಿ ಕೊಟ್ಟಿದ್ದಾರೆ. ಕಾನೂನು ಗೊತ್ತಿರೋರಿಗೆ ಗೊತ್ತಿರುತ್ತೆ. ಒಂದ್ಸರಿ ಇದು ಕೊಟ್ಟಿರುವಂತ ಪರ್ಪಸ್ ಇಲ್ಲ ಅಂತ ಆದ್ರೆ ವಾಪಸ್ ಫಾರೆಸ್ಟ್ ಇಲಾಖೆಗೆ ಹೋಗ್ಬೇಕು. ಇದು ಕಾನೂನು. ಕರೆಕ್ಟಾ ರಾಯರೆಡ್ಡಿ ಅವರೇ? ಕಾನೂನು. ಇದನ್ನ ಇವತ್ತು